ಬಂದಿದ್ದೀರಾ, ನಿಜವಾಗ್ಲೂ ನಿಮ್ಗೆ ಜಯ ಸಿಕ್ಕುತ್ತಾ ಅಂತ? ಸಿಗುತ್ತೆ ನ್ಯಾಯ ಸಿಗ್ತದೆ, ಜಯನು ಎರಡೂ ಸಿಗ್ತದೆ, ಎರಡೂ ಸಿಗ್ತದೆ. ಯಾಕೆಂದ್ರೆ ಸುಮಾರು ವರ್ಷಗಳಿಂದ ರೈತರು ಹೋರಾಟ ಮಾಡ್ತಾನೆ ಇದ್ದಾರೆ, ಬಿಡದಿ ತಮ್ಮ ಜಮೀನನ್ನ ಉಳಿಸ್ಕೊಳ್ಳೋದಿಕ್ಕೆ. ಯಾವುದೇ ರೀತಿ ಸರ್ಕಾರ ತಮ್ಮ ಮನಸ್ಸಿಗೆ ಹಾಕೊಂಡಿಲ್ಲ ಈ ವಿಚಾರಗಳನ್ನ. ಇದಕ್ಕೆ ಸಂಬಂಧಪಟ್ಟಾಗೆ ಕೂಡ ಹಿಂದಿನಲ್ಲೂ ಕೂಡ ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು, ನಮ್ಮ ಪಕ್ಷದ ಕೂಡ ರೈತರ ಪರವಾಗಿರ್ತಕ್ಕಂಥ ಪಕ್ಷ. ಇದಕ್ಕೆ ಸಂಬಂಧಪಟ್ಟಾಗಿ ಕೂಡ ಯಾವುದೇ ರೀತಿಯಲ್ಲಿ ಕೂಡ ಬಿಡದಿ ಸಮಗ್ರ ಯೋಜನೆ ಆಗಬಾರದು. ಇಲ್ಲಿರ್ತಕ್ಕಂಥ ರೈತರು ಅತಿ ಸಣ್ಣ ರೈತರು, ಅವರನ್ನ ಭೂಸ್ವಾಧೀನ ಮಾಡಿಕೊಂಡು ಅವರು ನಿರ್ಗತಿಕರಾಗ್ತಾರೆ, ಬೀದಿ ಪಾಲಾಗ್ತಾರೆ ದೃಷ್ಟಿನಲ್ಲಿ ಕೂಡ ಏನು ರೈತ ಹೋರಾಟ ನಡೀತಿದೆ, ಅದಕ್ಕೆ ಬೆಂಬಲವಾಗಿ ನಾವು ಪಾದಯಾತ್ರೆಯನ್ನು ಕೂಡ ಇಲ್ಲಿಂದ ಬಿಡದಿಯಿಂದ ಫ್ರೀಡಂ ಪಾರ್ಕ್ವರೆಗೂ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. 3 ದಿವಸದ ಪಾದಯಾತ್ರೆಯನ್ನ. ನಿಮ್ಮ ಪಾದಯಾತ್ರೆಗೆ ಎಲ್ಲಾದ್ರೂ ಒಂದು ಕಡೆ ಕುತ್ತು ಬರ್ಬೋದಾ ಅಂತ? ಯಾವ ಕುಂದೂರು ಇಲ್ಲ ಕೂಡ ತಮಗೆ ಗೊತ್ತಿರಬೇಕು. ಈಗಾಗಲೇ ಕೂಡ ನಿನ್ನೆ ಬಿಜೆಪಿಯವರು ಕೂಡ ಬೆಂಬಲ ವ್ಯಕ್ತ ಮಾಡ್ತಿದ್ದಾರೆ. ಈ ಬಿಡದಿ ಪಾದಯಾತ್ರೆಗೆ ಬೆಂಬಲವಾಗಿ ಕೂಡ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ಮತ್ತೆ ಮಾಜಿ ಉಪಮುಖ್ಯಮಂತ್ರಿಗಳು, ಮತ್ತೆ ಹಿರಿಯ ನಾಯಕರಾಗಿರ್ತಕ್ಕಂತಹ ಡಾಕ್ಟರ್ ಅಶ್ವತ್ಥನಾರಾಯಣ ಅವರು, ಆಮೇಲೆ ಶಾಲವಾದಿ ನಾರಾಯಣಸ್ವಾಮಿ ಅವರು, ಇತರೆ ಶಾಸಕರು ಕೂಡ ಭಾಗವಹಿಸ್ತಿದ್ದಾರೆ.